ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ನಂಗ ನಾಕು ಬೆಟ್ಟ ಟಿವಿ ನೋಡಿ ಬಾ ನೇರೆಲ್ಲಾಗೂ ಎಂಗ ನಾಕು ಬೆಟ್ಟ ಟಿವಿ ಸಾರ್பாக ನಮಸ್ಕಾರ ತಿಳಿಸಿನಿಯೋ. ನಂಗ ಪುಟ್ಟಪತ್ತಿ ಸತ್ಯ ಸಾಯಿಬಾಬಾ ಸ್ವಾಮಿ ಅವರ 100வது ಹುಟ್ಟಿದಿನ ಮುನ್ನಿಟ್ಟು ಅಪ್ಪರ ಬಿಡ ಕೋಲ ಸಿರಪ ನಡೆದು ನೋಡಿದೆ. ಅದರಿಂದ ನಂಗ ಇಂದು ದಿನ ನಂಗ ಒಬ್ಬದಲ್ಲೇ ಸಾಯಿ ನಿವಾಸದಿಂದ ನಂಗ ಸ್ವಾಮಿ ಸತ್ಯ ಸ್ವರೂಪಾನಂದ ಸ್ವಾಮಿ ಅವಕ ನಂಗೆ ಸಾರೆ ಸ್ವಾಮಿ ಪತ್ತಿ ನೆರೆಯ ಮಾತುಗ ಇಂದು ಬಂದರೆ ಸ್ವಾಮಿ ಅವಕರ ಬಾಲಿ ಬರ್ಬಿಂದಿಗೆ ಹೆಂಗ ನಮಸ್ಕಾರ ತಿಳಿಸಿನಿ. ಸ್ವಾಮಿ ಅವಕ ಈಗ ಸ್ವಾಮಿ ಪತ್ತಿ ನಂಗೆ ಸಾರೆ ನೆರೆಯ ಜೋಡಿಗನಂದ. ಓಂ ಶ್ರೀ ಸಾಯಿರಾಮ್. ಇಂದಿನ ಈ ಪುಣ್ಯವಾದ ಜನದೋಗೆ ಸಚ್ಚಿದಾನಂದ ಗುರು ಸ್ವಾಮಿ ಅವಕರ ಪಾದಗ ಆನಂದ ಕೋಡಿ ನಮಸ್ಕಾರ ಮಾಡಿಂಡು. ಆನಂದ ಗುರು ಶ್ರೀ ಮೇಘನಾಥ ಸ್ವಾಮಿ ಅವಕರ ಪಾದಗ ಆನಂದ ಕೋಡಿ ನಮಸ್ಕಾರ ಮಾಡಿಂಡು. ಸಾಯಿ ಮಾತಾ ಯಶೋದಮ್ಮನ ಪಾದಕ್ಕೂ ಆನಂದ ಕೋಡಿ ನಮಸ್ಕಾರ ಮಾಡಿಂಡು. ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವಕರ ಪಾದಗ ಗಾವ ತುಂಬಿದ ನಂಗೆ ನಮಸ್ಕಾರ ಸಮರ್ಪಣ ಮಾಡಿಂಡು. ಇಂದು ನಂಗ ಸೀಮೆ ಜನ ಎಲ್ಲಾಗೂ ಹಿರಿಯೋಡಯ್ಯ ಎತ್ತಿಯಮ್ಮನ ಸ್ವರೂಪವಾಯಿಬ್ಬ ಎಲ್ಲ ದೈವಾತ್ಮಕಳುಗ ಈ ಸ್ವಾಮಿಯ ಆತ್ಮನ ಗವ ತುಂಬಿದ ನಮಸ್ಕಾರ ಹೇಗುಣ್ಣೆ. ಬಪ್ಪ 23ಾಂ ತೇದಿಗ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವಕರುಡಿಯ 100வது ಜನ್ಮ ಜನ ನಂಗ ಅಪ್ಪರ ವಿಶೇಷವಾಗಿ ಅವಕರ ನಂಗ ಕೊಂಡಾಡುವ ಒಂದು ಜನ ಆಡೋನೆ. ಅವಕರ ನೆರೆಯ ಮಕ್ಕಳೆಲ್ಲ ಅನ್ಬರ್ಗಳೆಲ್ಲ ಅವಕ ಅವತಾರ ಒಂದು ದೋಸೆ ಹೇಗ್ಯಾರ ಇಲ್ಲೇ ಅವಕ ಸಾಲ ಮನಸ್ಸು ರೂಮನ ದೋಸೆ ಹೇಗಿದ್ದಾರೆ ಇಂಥ ಮಾಕೆ ಆಡೋನೆ. ಅವಕ ಅವತಾರತಾತ್ ಎಂಬುದನ್ನ ಒಂದು ಜನದೋಗೆ ಈಶ್ವರಮ್ಮ ಕನ್ನಡದೋಗೆ ನೀರೆತ್ತಿ ನಿಬ್ಬನೆ ಒಂದು ನೀಲ ಕಲಾರದೋಗೆ ಒಂದು ನೀಲ ಬಣ್ಣದೋಗೆ ಒಂದು ಒಳಿಯಾಗಪಟ್ಟದು ಆ ಅಮ್ಮನ ಹೊಟ್ಟೆಗೋಸು ನೇರ ಒಪ್ಪನಿಂದ ಅವಕ ನೋಡಿ ಉಣರ್ದು ಅವಕ ಎಡೆಗೆ ನೀರು ಎತ್ತುದನ್ನ ಗಮನಗಟ್ಟು ಅಲ್ಲಿಗೆ ಮಯಕ ಇಟ್ರು. ಆಗ ಆ ಉಣರ್ವುದೋಗೆ ಅಂತ ಬಾಬಾ ಹುಟ್ಟಿ ಬಂದಿದ್ದಾರೆ. ಆಗ ಬಾಬಾ ಅನ್ನೋದು ಬಂದು ಹುಟ್ಟಿದದ್ದು ಅಲ್ಲ, ಬಾಬಾ ಅನ್ನೋದು ಬಂದು ಪ್ರವೇಶಮೆಂದು ಹೇಗಿನೋ ಅದರ ಪ್ರವೇಶಮೆಂದಲೇ ಅವತಾರಮೆಂದು ಅದನ್ನು ನಂಗೆ ಹೇಗಿನೋ ಇತ್ತ ಮಾಕಾಣೋನೆ. ನಂಗೆ ಇಂದು ಮಹಾಭಾರತದ ನೋಡ್ಲಿಯೋ ಒಂದೊಂದು ಯುಗದಾಗ ನೋಡ್ಲಿಯೋ ಒಂದೊಂದು ದೇವರವಕ ಪಲ ಅವತಾರಗಳು ಎತ್ತಿ ಬಂದಿದ್ದಾರೆ. ದಶಾವತಾರ ಅಂದ್ರೆ ನಂಗೆ ಹೇಗಿನೋ ಅದೇ ಮಾಕೆ ಭಾಗವತಂದೋಗೆ 24 ಅವತಾರ ಎತ್ತಿದ್ದಾಳೆ ಎಂದು ನಂಗೆ ಹೇಗಿನೋ ಇಂದು ನೋಡುವನೇ. ಭಾಗವತಂದೋಗೆ ಮಹಾಭಾರತದೋಗೆ ಪಾಂಡವರುಗಳು 5 ಇದ್ದರು, ಗೌರವರುಗಳು 100 ಇದ್ದರು. ಆಗ ಪಾಂಡವರುಗಳು 5 ಕೃಷ್ಣನ ಬೇಕು ಅಂದಲ್ಲಿ ಹೋಗಿ ಕೇಳ್ತರು. ಗೌರವರುಗಳ ಅವಕ ಎಲ್ಲ ಸೇನೆಗಳಾದ್ರು ಅದರಷ್ಟು ಅಕ್ರಮಣಿ ಸೇನೆ ಎಲ್ಲ ಅವಕ ಕೇಳ್ತಿದ್ರು. ಕಳಿಸಿ ನೋಡಿನಿಂದಲೇ ಇಲ್ಲಿ ಪಂಚಪಾಂಡವರುಗಳ ಅವಗತ ಅಲ್ಲಿ ಹೋಗಿ ಎಲ್ಲ ಗೆದ್ದು ಬಂದರು. ಇದು ನೋಡಿ ಅರ್ಥ ಏನಂದ್ರೆ ಭಗವಾನ್ ಎಂದು ನಂಗೆ ಕೋಡಿ ಇದ್ದೇನೆ ಅಂದಲೇ ನಂಗೆ ಏನು ಮಾಡುವ ಕೆಲಸ ಎಲ್ಲವೇ ಭಗವಾನೇ ಮಾಡ್ಯಾರ. ಆ ಅವತಾರುಡಿಯ ತನ್ಮೆ ಏನಾದ್ರು ನೋಡುವಂದ್ರೆ ಈ ಲೋಕದೊಳಗೆ ಆಡುವ ಎಲ್ಲ ಪುಣ್ಯ ಆತ್ಮಕ್ಕೆಲ್ಲವ ಕಾಪಾತಿ ಅಕ್ರಮವೆಲ್ಲವ ಅಳಿಸಿ ಧರ್ಮವ ನೆಲ ನಾಟುವುದಕ್ಕಾಗಿತ್ತ ಕೃಷ್ಣ ಪರಮಾತ್ಮ ಒಂದೊಂದು ಯುಗದೋಗಿಯೂ ನಾ ಎನ್ನವೇ ನಾ ಅವತಾರ ಎತ್ತಿನ ಬನ್ನೇ ತಿಂಬುದನ್ನ ತಾ ಹೇಗಿದ್ದಾರೆ. ಅದರ ಒಂದು ಸುಲಭವಾಗಿ ನೋಡುವನೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಸದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದರ ಗೀತೆಯೋಗ ಕೃಷ್ಣ ಪರಮಾತ್ಮ ಏನು ಹೇಳಿದರೆ ನೋಡಿಲೆ ಒಂದೊಂದು ಭಕ್ತರುಗಳು ಒಂದೊಂದು ಜ್ಞಾನಿಗಳು ಒಂದೊಂದು ಅನ್ಬರ್ಗಳು ಪುಣ್ಯಾತ್ಮಗಳೆಲ್ಲವ ನಾ ಕಾಪಾಡುವುದಕ್ಕಾಗಿ ಬನ್ನೆ. ವಿನಾಶಾಯ ದುಷ್ಕೃತಾಂ ಕೆಟ್ಟದೆಲ್ಲವನ್ನ ಅಳಿಸುವುದಕ್ಕಾಗಿ ಬನ್ನೆ. ಈ ಒಳಗ ಧರ್ಮವ ನೆಲೆ ನಾಟುವುದಕ್ಕಾಗಿ ಒಂದೊಂದು ಯುಗದೇವಿಗೂ ಬನ್ನಿ ಎಂಬುದುತ್ತಾ ಈ ಗೀತೆ ನುಡಿಯ ಶ್ಲೋಕ ನುಡಿಯ ಅರ್ಥ. ಅಪ್ಪನೇ ನಂಗ ಇದು ಬಾಬಾ ಭಗವಾನ್ ಬಾಬಾ ಎತ್ತಿನ ಅಂದ್ರೆ ಅವಕರು ಭಗವಾನುಡಿಯ ಪೂರ್ಣ ಅವತಾರದೋಗತ್ತ ನಂಗೆ ಇಲ್ಲಿಗ ಭೂಲೋಕಕ್ಕೆ ಬಂದಿದ್ದಾರೆ. ಆದರೆ ಏನಗಾಂಬ ಒಂದು ಅವತಾರ ಏನಗಾಂಬ ಒಂದು ಕೇಳ್ವಿ ನಂಗೆ ಹೇಗಿನೊಂದು ನೋಡಿನಂದ್ರೆ ಅರಕ್ಕರ ಅಳಿಸುವುದಕ್ಕಾಗಿ ಮಾತ್ರ ಅವತಾರ ಇಲ್ಲ. ಇಲ್ಲ ಎಲ್ಲ ಜೀವರಾಶಿಗೆ ಒಳಿತು ಮಾಡುವುದಕ್ಕಾಗಿ ಎಂಬುದು ಅವತಾರ ಇಲ್ಲ. ಆದರೆ ಈ ಅವತಾರ ನೋಡಿ ನೋಕ ಏನಾದ್ರು ನೋಡಿನಂದ್ರೆ ಇನ್ನಗಟ್ಟ ಒಂದೊಂದು ಯುಗದೋಗಿಯೋ ಒಂದೊಂದು ಆತ್ಮಗಳು ಸ್ವಾಮಿಗಾಗಿ ಒಂದೊಂದು ಜನವು ಏಂಗಿ ಏಂಗಿ ಏಂಗಿ
ಯುಗ ಯುಗವಾಗಿ ಸ್ವಾಮಿಗಾಗಿ ಇಂದು ಕಾತು ಆಸಗೊಂಡು ಅವರುಗಳ ಈಶ್ವರಿಯ ಉಣರುವುದಾಗಿಬ್ಬನೇ ಅವಕ್ಕಾಗಿತ ಇಂದು ಅವತಾರ ಪುರುಷಗಳೆಲ್ಲ ಬಂದು ತನ್ನ ಕೋಡ ಇದ್ದನೇ ಎಂಬ ಉಣರುವುದೋಗೆ ಎಲ್ಲ ಆತ್ಮಗೂ ಗೌರವ ಮಾಡಿಸಿ ತನ್ನ ಕೋಡ ಇದ್ದು ಒಬ್ಬೊಬ್ಬನು ನಾ ಹೇಳ್ದಂಗೆ ಸ್ವಾಮಿ ಹೇಳ್ದಂಗೆ ನಾ ದೇವರಾಗಿದ್ದೆ ನಿಂಗೆಲ್ಲ ದೇವರು ಉಣರ್ವುತ್ತಾ ಇಂದು ನಂಗೆ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿ ಅವರು ಕೇಳಿದ್ದಾರೆ ನಂಗೆಲ್ಲ ದೇವರು ಎಂಬ ಸ್ಥಾನಕ್ಕೆ ಎತ್ತಿನ ಬಂದು ತನ್ನ ದುಡಿ ಉಣರ್ವುದಾಗ ಎಲ್ಲ ಮೇಲಿನ ಬಪ್ಪದು ಉಣರ್ವುದಾಗುತ್ತೆ ಎಂದು ಸ್ವಾಮಿ ಅವತಾರ ಎತ್ತಿನ ನಂಗೆ ಇಲ್ಲಿಗೆ ಬಂದಿದ್ದಾರೆ. ಇಂದು ನಂಗೆ ಬಡಗು ಕೊಲವ ಮುಖ್ಯವಾಗಿ ನೋಡಿದೆ ಅಂದ್ರೆ ಅದು ನಂಗೆ ಹೆತ್ತೆಯಮ್ಮನ ಇಬ್ಬ ಯಶೋದ ಮಗ ಮಕ್ಕವಾಗಿ ಇಬ್ಬ ಇಂದು ಸಚ್ಚಿದಾನಂದ ಗುರು ನವೀನ್ ಸಾಯಿ ಆನಂದ ಗುರು ಶ್ರೀ ಮೇಘನಾಥ್ ಸಾಯಿ ಅವಕೆರಡ ಮಕ್ಕವಾಗಿದ್ದು ಇಂದು ನಂಗೆ ಬಡಗು ಕೊಲಗವೇ ಅಪ್ಪೇರ್ಪಟ್ಟ ಒಂದು ಗವ ತುಂಬಿದ ಉಣರ್ವ ತಂದು ಬಡಗು ಕೊಲವ ಎಲ್ಲವೇ ಒಂದೊಂದು ಯುಗದೊಳಗೆ ನಿಂಗೆ ದೇವರಾಗಿ ಇದ್ದಿ ಈಗ ನಿಂಗೆ ದೇವರು ಎಂಬ ಉಣರ್ವ ಮರದುಟ್ಟಿ ಅದುಗಾಗಿತ್ತ ನಾ ಇಂದು ಮೇಲೆಯಿಂದ ಅವತಾರ ಎತ್ತಿಕ್ಕಿಗೆ ಬಂದು ನಿಂಗ ಕೋಡ ಇದ್ದು ನಿಂಗೆಲ್ಲ ದೇವರು ಎಂಬ ಸ್ಥಾನ ಮೇಲೆ ಎತ್ತಿನ ಹೋಗದಾಯ್ತ ಈ ಅವತಾರವನ್ನ ಎತ್ತಿ ಬಂದೆ ಆತೆಂಬುದರ ಒಂದೊಂದು ಜನವು ಸ್ವಾಮಿ ಹೇಗಿದ್ದಾರೆ ಅಥಾಪನೆ ನಂಗೆ ಒಬ್ಬೊಬ್ಬನು ಆ ಅವತಾರ ಎಂಬುದು ಏನಾಗ ಬಂದಾಡದೆ ಎಂಬುದನ್ನ ನಂಗೆ ನಂಬಿಕೆ ಬೀತು ನಂಗೆ ಉಣರ್ವುದು ಹೋಗೆ ತನ್ನ ಕೋಡ ಸೇರಿ ಇಬ್ಬನೇ ನಂಗೆ ಸಾರಿಡುವ ಏನೇನೊಂದು ಕೊರೆಯಟ್ಲಿಯು ಕೊರೆಯೆಲ್ಲವೂ ನೀಗಿ ನಂಗೆ ಒಬ್ಬೊಬ್ಬನು ದೇವರ ಸ್ಥಾನ ಎಂದು ಒಪ್ಪದು ಬರುತ್ತಾ ಸ್ವಾಮಿ ಅವಕ ನಂಗೆ ಉಣರ್ತಿದ್ದಾರೆ ಆ ತನ್ಮೆಯೋಗೆ ನಂಗೆ ಒಬ್ಬೊಬ್ಬನು ಒಂದೊಂದು ಜನವು ಶ್ರದ್ಧೆಯಾಗಿ ಇದ್ದು ಸ್ವಾಮಿ ಅವಕರುடைய ಕಟ್ಟಳೆಯ ನಂಗೆ ಸಿರ ಮೇಲೆ ಎತ್ತಿ ಆ ಸ್ವಾಮಿ ಅವಕರುடைய ಉಣರ್ವುದೋಗೆ ಆ ಕೆಲಸವ ನಂಗೆ ಮಾಡಿದ ಒಪ್ಪನೆ ನಂಗೂ ಸ್ವಾಮಿಯುடைய ಸ್ಥಾನಗ ಎಂದು ಒಪ್ಪದು ಎಂಬುದಾಗೈತ ಸ್ವಾಮಿ ನಂಗೆ ಈಸ ಒಂದು ಸಂಕಲ್ಪವ ತಂದು ಈ ಉಣರ್ವುದೋಗೆ ನಂಗೆ ಬೀತಿದ್ದಾರೆ ಎಂಬುದನ್ನ ಇದು ಮೂಲಕ ನಂಗೆ ಹೇಗಿನೋ ಸ್ವಾಮಿ ಈಗ ಸ್ವಾಮಿ ಅವಕ ಎತ್ತೆ ಅವತಾರ ಮಾಡಿದಿರುವುದನ್ನ ನಿಂಗೆ ಹೇಗಿದೆ ನಂಗೆ ಸ್ವಾಮಿ ಅವಕರ ಪತ್ತಿ ಇನ್ನೂ ಸ್ವಲ್ಪ ಬೆಳಕವ ಹೇಗಿದೆ ಇನ್ನೂ ಅಪರ ಒಳಿತ ಸ್ವಾಮಿ ಎಂದು ಭಗವಾನ್ ಸತ್ಯಸಾಯಿ ಬಾಬಾ ಅವಕ ಪುಟ್ಟಪರ್ತಿಯೋಗೆ ತನ್ನುடைய 14 ವರ್ಷದೊಳಗೆ ಆ ಕುನ್ನ ಕೂಸು ಇಬ್ಬ ಜನಾಂದ ತನ್ನುடைய ನೆರೆಯ அதிசயವೆಲ್ಲ ನಿಗಳ್ತಿದರು ಸಾಧಾರಣ ಒಂದು ಮನುಷ್ಯನಿಂದ ಏ ಒಂದು அதிசயವ ನಿಗಳ್ತದ ಮುಡಿಯ ಪುಟ್ಟಪೂರ್ತಿ ಅಪ್ಪೇರ್ಪಟ್ಟ ಒಂದು ಒಂದು ಗುರು ಒಂದು ಎಲ್ಲಾದ ಒಂದು ಕಾಡು ಮಾಕ ಅಟ್ಟೆ ಎಳೆಯ ಇಂದು ಅಪ್ಪೇರ್ಪಟ್ಟ ಒಂದು ಪುನರುತ್ವವಾಗಿ ಮಾಡಿ ಆ ಒಂದು ಉಣರ್ವುದೊಳಗೆ ಪುಟ್ಟಪೂರ್ತಿ ಅತ್ತ ಒಂದು ದೊಡ್ಡ ನೆಲೆಗೆ ಪ್ರಶಾಂತಿ ಎಲ್ಲ ಅತ್ತ ಒಂದು ದೊಡ್ಡ ನೆಲೆಗೆ ಎತ್ತಿನ ಬಂದಿದ್ದಾರೆ ಅಂದ್ರೆ ಸಾದಾ ಮನುಷ್ಯನಿಂದ ಒಂದು ವಸತಿ ಅಡೋಕರಿಂದ ಒಂದು ಬಲವುಳ್ಳಮನಿಂದ ಸೇರ್ತ ಅದನ್ನು ಮಾಡೋದು ಮುಡಿಯ ಅತಡೋನೆ ಅವತಾರ ಪುರುಷனுடைய ಉಣರ್ವುದೋಗೆ ಅವர்களுடைய ಒಂದು ಸಂಕಲ್ಪ ಮಾಡಿದ್ರೆ ಅದು ಅಪ್ಪೇರ್ಪಟ್ಟ ಒಂದು ದೃಢ ಸಂಕಲ್ಪವಾಗಿ ಅವ್ರಿಗೆ ಏನು ನೆನೆಸ್ಯಾರುವೋ ಅದು ಅಲ್ಲಿ ಹೋಗಿ ನಡೆದರ ಎಂಬುದುತ್ತಾ ಅವತಾರ ಪುರುಷನುடைய ಒಂದು ತನ್ಮೆ ಅಟ್ಟು ನೋಡದೆ ಅತ ಮಾಕಾಪನೆ ಒಂದು ಮರುತ್ವ ಮನೆಯಿಂದ ಏರಿಸಿ ಅವர்களுடைய ಅವತಾರನುடைய ತನ್ಮೆಯೋಗೆ ಅವಕ್ಕೆ ಒಂದು ಸಂಕಲ್ಪ ಮಾಡಿ ಎಲ್ಲಾ ಮಕ್ಕಳು ದುಃಖ ಇಲ್ಲದೆ ಸಂತೋಷವಾಗಿ ಇಬ್ಬುದು ಉಣರುತ್ತಾ ಅವತಾರ ಪುರುಷನುடைய ಒಂದು ಉತ್ತಮವಾದ ಒಂದು ಎನ್ನ ಆಯ್ದುಳಿದ ಅವಕಾಗ ಸರಿ ಸ್ವಾಮಿ ಈಗ ನಂಗೆ ಸ್ವಾಮಿಯ ಪತ್ತಿ ನೆರೆಯ ಹೇಗುಂದ್ರೆ ನೆರೆಯ ಜೋಲಿಯೆಲ್ಲ ಇದುಂದರೆ ಅದು ಪತ್ತಿ ಸ್ವಾಮಿ ಬಂದ ಮುಖ್ಯವಾದ ನೋಕ ಈಗ ನಂಗೆ ಉಬ್ಬದರೆ ನಂಗೆ ಸ್ವಾಮಿ ಅವಕ ಏನ ಹೇಗ್ಯಾರ ಜನಗ ಅದನ್ನ ನಿಂಗ ಹೇಗಿದೆ ನಂಗೆ ಜನಗ ಒಳ್ಳೆ ನಟಸು ಇಂದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾನ ಉಣರ್ವುದೋಗೆ ನಂಗೆ ಸಚ್ಚಿದಾನಂದ ಗುರು ಆನಂದ ಗುರು ಮೇಘನಾಥ್ ಸಾಯಿ ಅವಕ ಅಂಶ ಅವತಾರವಾಗಿ ಸಚ್ಚಿದಾನಂದ ಗುರು ಅವಕ ಬಂದು ಸತ್ಯ ಬೋಧಕರಾಗಿ ಬಂದು ಇಂದು ನಂಗೆ ಬಡಗು ಕೊಳದವಗೆ ಅಪ್ಪೇರ್ಪಟ್ಟ ಉಣರ್ವುದೋಗೆ ನಂಗೆ ಮೇಲೆ ಬೀತಿವ ಗವದವಗತ ಇಂದು ನೀಲಗಿರಿ ಈ ಪ್ರಣವಗಿರಿಗೆ ಬಂದು ಉಬ್ಬದಲೇ ಸಾಯಿ ನಿವಾಸವಾಗಿ ಇದ್ದು ನಂಗೆ ಎಲ್ಲ ಅರವಣಿಸಿ ನಂಗೆ ಒಬ್ಬೊಬ್ಬನು ಸ್ವಾಮಿ ಅಡಿಕಡಿ ಹೇಗುದು ಏನಂತದೆ ಎಲ್ಲ ಸಾರೆ ಅದನ್ನ ಬೇಕು ಇದನ್ನ ಬೇಕು ಅಂತ ಕೇಳ್ತು ನೋಡಬೇಡಿವಿ ಎನ್ನವ ಬೇಕು ಅಂತ ಕೇಳ್ತು ನೋಡಿವಿ ಎಂಬ ತನ್ಮೆ ಹೇಗ್ಯಾರ ಹಾಗೆ ನಂಗೆ ಏಸಗ ಅದನ್ನು ಉಣರ್ದಿದೋ ಎಂಬುದನ್ನ ಅರಿಯೋ ಆದರೆ ಸ್ವಾಮಿ ನಂಗೆ ಕೋಡ ಇಪ್ಪುದು ಉಣರ್ವುದೋಗೆ ಕೇಪದು ಅಂತ ಸ್ವಾಮಿ ನಂಗೆ ಸಾರ ಹೇಗಿದ್ದಾರೆ ಹಾಗೆ ಎಂದೂ ಅವತಾರ ಪುರುಷರು ಕೋಡ ನಂಗೆ ಇಬ್ಬ ಬಾಕಿ ನಂಗೆ ಈಸಿನ ಬಂದಿದೋ ನಂಗೆ ಒಂದೊಂದು ಯುಗವ ಎತ್ತಿನಿ ಅಂತಲೇ ತ್ರೇದ ಯುಗದೊಳಗೆ ನಂಗೆ ಅಪೇರ್ಪಟ್ಟ ಎರಡನೇ ಗರ್ಭಾಂಬ ಲಿಂಗವಕ್ಕೂ ಮುಟ್ಟು ಬಂದಿದೋ ತ್ರೇದ ಯುಗದೊಳಗೆ ರಾಮರು ಕೋಡ ಇದ್ದು ದಂಡಕಾರಣ್ಯ ಎಂಬ ವನವಾಸದೊಳಗೆ ನಂಗೆ ಯಾಗ ವೇಳ್ದು ಪೂಜೆ ಎಲ್ಲ ಮಾಡಿ ಬಂದಿದೋ ದ್ವಾಪರ ಯುಗದೊಳಗೆ ಕೃಷ್ಣ ಪರಮಾತ್ಮ ಕೂಡ ನಂಗೆಲ್ಲವೇ ನೀಲಗಿರಿ ಮಕ್ಕೆಲ್ಲ ಗೋಪಿಯರಾಗಿ ಗೋಪಾಲರಾಗಿ ಇದ್ದು ಇಂದು ಈ ಕಲಿಯುಗದೊಳಗೆ ನಂಗೆ ಉಬ್ಬದಲ್ಲಿ ಸಾಯಿ ನಿವಾಸದೊಳಗೆ
ಭಗವಾನುடைய ಅಂಶವಾಗಿ ಅಂಶ ಅವತಾರವಾಗಿ ಸಚ್ಚಿದಾನಂದ ಗುರು ನಂಗೆ ಕೋಡಿ ಇಬ್ಬ ಒಂದು ಬಾಕಿವ ನಂಗೆ ಈಸಿನ್ ಬಂದಿದ್ದು. ಆಗ ಸ್ವಾಮಿ ಏನೇ ಹೇಗ್ಯಾರ ಅಂದ್ರೆ ಏನಗಾಗಿ ನಾ ಈ ಅವತಾರ ಎತ್ತಿ ಬಂದಿದೆ ಅಂತ ಹೇಗ್ಯಾರ. ಅವತಾರಂ ಎಂಬುದೇ ಮೇಲೆಯಿಂದ ಕೀಯ ಎರಿಗೆ ಬಪ್ಪದು ಮುತ್ತ ಅವತಾರ ಅಂದ್ರೆ ಹೇಗಿನೋ. ಆಗ ಅವತಾರುடைய ಉದ್ದೇಶ ಏನಂತ ನೋಡಿದೆ ಅಂದ್ರೆ ಒಂದು ಅರಕರ ಅಳಿಸೋದ್ರೆ ಸ್ವಾಮಿ ಅಲ್ಲಿದೆ ಒಂದು ಸಂಘ ಸಕ್ಕರ ಬುಟ್ಲೆ ಅರಕರಲ್ಲಿ ಅಳಿಸಾಕು ಒಂದು ಮಕ್ಕಳಿಗೆ ಒಂದು ದೇವಿಯಾದ ಜೋಲೆಟ್ಲೆ ನೆರಿ ಅವ್ರ ಮೂಲಿವ ಕೇಗಿ ಏನೋ ಬೇಕ ಕೊಟ್ಟು ಅವ್ರ ಸಂತೋಷ ಪಡ್ತಾಕು. ಆದ್ರೆ ಅದೆಲ್ಲ ತಾಂಡಿ ಅವ್ರಿಗೆ ಏನಂದ್ರೆ ಎನಗಾಗಿ ಇಂದು ಏಂಗಿ ನಿಬ್ಬ ಭಕ್ತರುಗಳು ನೆರಿಗೆ ಇದ್ದಿದ್ದಾರೆ. ಆ ಏಂಗಿದವಕ್ಕೆಲ್ಲ ಗವ ತುಂಬಿ ಎನ್ನೋಡಿ ಉಣರು ಕೂಡ ಸೇತುದಾಗ್ತಾನೆ ಅವತಾರ ವ್ಯಕ್ತಿ ಬಂದೇ ಎಂಬುದನ್ನ ಸ್ವಾಮಿ ನಂಗೆ ಸಾರೆ ಅದನ್ನ ಉಣರು ಪೂರ್ವವಾಗಿ ನನಗೆ ಹೇಗ್ಯಾರ. ಸರಿ ಸ್ವಾಮಿ, ಈಗ ನಂಗೆ ಒಬ್ಬದಲಿಯ ಇಂದು ನೆರೆಯ ಜೋಲೆಲ್ಲ ಅಪ್ಪರ ವಿಶೇಷ ನಡೆದೆ. ಈಗ ನಂಗೆ ಈ ಹುಟ್ಟಿದಿಂದೋಗೆ ಸ್ವಾಮಿ ಅವಕ ಎತ್ತಿಗೆ ಸಂಕಲ್ಪ ಏನು ನೋಡಿ ಹೇಗೆ ಸ್ವಾಮಿ? ಒಳ್ಳೆಯ ಒಂದು ಜೋಲಿ ಸ್ವಾಮಿ ಅವರುடைய ಸದಾ ವರ್ಷ ಹೇಗಿನೋ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವರುடைய 100வது ಈ ಜನ್ಮ ಜನಗಾಗಿ ಸ್ವಾಮಿ ಅವಕ್ಕೆ ನೆರೆಯ ಸಂಕಲ್ಪ ಎತ್ತಿದ್ದಾರೆ. ಆ ಸಂಕಲ್ಪ ಎಲ್ಲವ ನನಗೆ ಹೇಗೆ ತೀರ ಆಸೆ ಒಂದು ಸಂಕಲ್ಪ ಎತ್ತಿದ್ದಾರೆ. ಎಲ್ಲ ಸಂಕಲ್ಪದ ಹೋಗಿಯೂ ಮುಖ್ಯವಾದ ಒಂದು ಜೋಲಿ ಏನೋ ನೋಡಿದೆ ಅಂದರೆ ನಂಗೆ ಒಬ್ಬೊಬ್ಬನು ದೇವರು ಎಂಬ ತನ್ಮೆಗೆ ಒಪ್ಪದು ಎಂಬುದ ಸ್ವಾಮಿಯುடைய ದೊಡ್ಡ ಸಂಕಲ್ಪವಾಗಿ ಅಡದೆ ಮೀರಿ ಉಲಗಾಯಿದ ವಿಷಯಕ್ಕಾಗಿ ನಂಗೆ ಇಲ್ಲಿಗೆ ಹುಟ್ಟಲೆ ನಂಗೆಲ್ಲ ಹುಟ್ಟಿದದೆ ಪಿರಿವಿ ಎತ್ತಿದದೆ ದೇವರು ಎಂಬ ತನ್ಮೆ ಒಪ್ಪದು ಎಂಬುತ್ತ ಸ್ವಾಮಿಯುடைய ಉದ್ದೇಶವಾಗಿ ಒಟ್ಟನಡೆ. ಆದ್ದರಿಂದ ಸ್ವಾಮಿ ನಿಂಗೆಲ್ಲ ದೇವರು ಮಾಡಿಡ್ತಾ ನಾ ಎನ್ನುடைய ಈ ಲೀಲೆಯೆಲ್ಲ ಮುಡಿಸಿಡ್ತಾ ಅದರಿಂದ ನೀ ಅವತಾರವರ ಬಿಟ್ಟು ಹೊನೆ ತುಂಬುವುದು ಸ್ವಾಮಿ ಸಂಕಲ್ಪದಾಗ ನನಗೆ ಹೇಗಿದ್ದಾರೆ. ಸರಿ ಸ್ವಾಮಿ, ಈಗ ನಂಗೆ ಪುಟ್ಟಪರ್ತಿ ನಂಗೆ ಸಾಯಿಬಾಬಾ ಸ್ವಾಮಿ ಅವಕರ ನಿಂಗೆ ಪ್ರವೇಶ ಆತಿಂದ ಹೇಗಿದೆ ಅವಕರ ಫುಲ್ ಡೀಟೇಲ್ ನಿಂಗೆ ಹೇಗಿದೆ ಅಪ್ಪರ ನಂಗೆ ಮಕ್ಕಳಾಗ ಅಪ್ಪರ ಸಂತೋಷ ಪಟ್ಟ ಸ್ವಾಮಿ. ಅಪ್ಪರ ಸಂತೋಷ ನಂಗೆ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವಕ 1926వ ವರ್ಷದವಗೆ ನವೆಂಬರ್ 23ನೇ ತೇದಿ ಅದೊಂದು ಪೂರ್ಣ ಹುಣ್ಣಿಮೆ ಜನದವಗೆ ನನ್ನ ಅಮ್ಮನವಕ ಈಶ್ವರಮ್ಮ ಅಪ್ಪನವಕ ಕೊಂಡರಾಜದೇಗಿ ಆ ದಂಪತಿಗಳಿಗ ಅಪ್ಪೇರ್ಪಟ್ಟ ಒಂದು ಪೂರ್ಣವ ಅಂಶ ಅವತಾರವಾಗಿ ಪೂರ್ಣ ಅವತಾರವಾಗಿ ಅವಕ ಜನನ ಎತ್ತಿ ಬಂದಿದ್ದಾರೆ. ಅವಕ ಈ ಲೋಕಕ್ಕೆ ಬಂದಿದೆ ಏನೋ ನೋಕಾದ ನೋಡಿನಂದ್ರೆ ಲವ್ ಹಾಲ್ ಸರ್ವ್ ಹಾಲ್ ಹೆಲ್ಪ್ ಎವರ್ ಆರ್ ನೆವರ್ ಅಂತ ಹೇಳ್ಯಾರ. ಆಗಿದ್ ನೋಡಿ ಅರ್ಥ ತಮಿಳದಾಗ ನಂಗೆ ಬಡಗೋದಾಗ ನೋಡಿದೆ ಅಂದ್ರೆ ಎಲ್ಲಾ ಸಾರಿ ನೀ ಗಮವಾಗಿ ಇರು, ಎಲ್ಲಾಗ ದೇವರು ಉಣರುವುದಾಗಿ ಸೇವೆಯ ಮಾಡು ಅಂತೆಂಬುದನ್ನು ಹೇಳ್ಯಾರ. ಎಲ್ಲಾಗೂ ನೀವು ಒಳ್ಳಿತನ ಮಾಡು, ಯಾರಿಗೂ ಮನಸ್ಸು ಪುಟ್ಪಡೋನಂಗೆ ಮಾಡಬೇಡ ಎಂಬುತ್ತ ಆ ಸ್ವಾಮಿ ಹೇಳಿದ ನೋಡಿ ಅರ್ಥ. ಅರ್ಥ ಆಪನೆ ಸಚ್ಚಿದಾನಂದ ಗುರು ಸ್ವಾಮಿ ಅವಕರು ಅಂಶ ಅವತಾರವಾಗಿ ನಂಗೆ ಸಾರೆ ಬಂದು ಇಂದು ಅವಕ್ಕೆ ಸ್ವಾಮಿ ಹೇಗುವ ಜೋಲಿ ನಂಗೆ ಅಯ್ಯ ಎತ್ತೆ ಹೇಗಿದ ಆ ಅಯ್ಯ ಎತ್ತೆಯ ಮಕ್ಕವಾಗಿತ್ತು ನಂಗೆ ಸಾರಿ ಹೇಳಿದ್ದಾರೆ. ಏನಂತಂದ್ರೆ ಶಿವತ ಗವತ ಶಿವಾಂಬ ಆ ಉಣರುವುದವಗೆ ನಿಂಗೆ ಎಲ್ಲವೂ ದೇವರಾಗಿ ನೋಡಿ ಏ ಒಂದು ಫಲನ ಎದುರು ನೋಡಾದೆ ಎಲ್ಲವೂ ನಿಂಗಂತ ಮುಡದ ಒಂದು ಸೇವೆ ನಿಂಗೆ ಮಾಡಿ ಬಾರಿ ಬೀದುತ್ತಾ ನಂಗ ಸ್ವಾಮಿ ಅವಕ್ಕೆ ನಂಗ ಒಂದೊಂದು ಅನ್ಬರ್ಗೂ ಅದನ್ನ ಒಂದೊಂದು ಜನವು ಒಂದೊಂದು ಸತ್ಸಂಗದ ಹೋಗಿಯೂ ನಂಗೆ ಉಣರ್ತಿ ಅದನ್ನ ನಂಗೆ ಹೇಗಿದ್ದಾರೆ. ಸರಿ ಸ್ವಾಮಿ, ಅರ್ಥಪಡಿಯ ನೋಡ್ಲೆ ನಂಗೆ ಬಾಬಾ ಬಂದು ನೆರೆಯ ಮೆಸೇಜ್ ಎಲ್ಲ ಹೇಳಿದ್ದಾರೆ. ಆತಿಂದ ಎಲ್ಲಾವೇ ಒಳಗ ಬೆಸಗ ನನಂದಾರ ಅವಕರ ಭಕ್ತಿ ಇನ್ನೂ ಸ್ವಲ್ಪ ವೆಲಕವ ಹೇಗಿಲ್ಲ ಸ್ವಾಮಿ ಅವ್ರಿಗೆ ಏನೇನ ಮಾಡಿದ್ರು ಎಂಬುದನ್ನ ನಿಂಗೆ ಹೇಗಿಲ್ಲ ಇನ್ನು ಅಪ್ಪರ ಒಳಗಟ್ಟ ಸ್ವಾಮಿ. ಅದಿ ಮುಖ್ಯವಾಗಿ ನೋಡಿದೆ ಅಂದ್ರೆ ಸ್ವಾಮಿ ಅವಕಾಗ ಒಂದು 186 ದೇಶದಿಬ್ಬ ಆಸಗಾವು ಸ್ವಾಮಿ ಬೇರೆ ಒಂದು ಗವ ತುಂಬಿದ ಭಕ್ತಿಯೋಗಿದ್ದರಿದ್ದಾರೆ. ಆ ನೀವು ಭಗವಾನ್ ಅವಕ ಒಂದು ಉಣರುವುದಾಗ ನೋಡುವನು ಏನಂತಾರಂದ್ರೆ ಊಟಿ ಮಕ್ಕತ ಎನಗ ಅಪ್ಪರ ಒಂದು ಇಡತ್ತವ ಮಕ್ಕವ ಎಂಬುದನ್ನ ತನ್ನೋಡಿಯ ಉಣರುವುದಾಗ ಹೇಳ್ಯಾರ. ಆ ತಾಪನೆ 1960 ವರ್ಷದವರೆಗೆ ಸ್ವಾಮಿ ಅವಕ ಊಟಿಗ ಕಾಲೆತ್ತಿ ಬಿತ್ತು ಊಟಿ ಮಕ್ಕಸಾರರು ಆಸ ಒಂದು ಗವ ತುಂಬಿದ ಉಣರು ಒಳದಂತ ಇಂದು ಅವಕ್ಕರ ಮೂಲ್ಯವಾಗಿತ್ತ ಇಂದು ಸಚ್ಚಿದಾನಂದ ಗುರು ಅಂಶ ಅವತಾರವಾಗಿ ಇಂದು ನನಗೆ ಬಡಗು ಕೊಲದೋಗಿಯೇ ಹುಟ್ಟಿ ಬಡಗುನುಡಿಯ ಎತ್ತೆ ಅಯ್ಯನುಡಿಯ ಮಕ್ಕವಾಗಿ ಇಂದು ಬಂದು ನಂಗೆಲ್ಲಾಗ ಆ ಗವ ಮುದುತ್ತ ಒಳಗದೋಗೆ ನಿರ್ಧಾರವಾದದು ಆ ಸತ್ಯ ಬತ್ತ ಒಳಗದೋಗೆ ನಿರ್ಧಾರವಾದದು ಆ ತಾಪನೆ ಆ ಗವ ತುಂಬಿದ ಉಣರ್ವದೋಗೆ ನಂಗೆ ಇಬ್ಬುದು ಎಂಬುದಗತ್ತ ಸ್ವಾಮಿಯಿಂದ ಅವತಾರವಾಗಿ ಎತ್ತಿನೂ ನಂಗೆ ಸಾರಿ ಬಂದಿದ್ದಾರೆ. ಸ್ವಾಮಿ ಈಗ ನಿಂಗೆ ಹೇಳುವುದಂದ್ರೆ
ಗವ 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 ಬರ್ತಿತ್ತ ನಂಗೆ ಸ್ವಾಮಿ ಅಕ್ಕ ಅಪ್ಪರ ಹೇಗ್ಯಾರ ಅದನ್ನು ಬರ್ತಿ ನಂಗೆ ಒಬ್ಬ ಗವ ಮಾಡೋದಂದ್ರೆ ಈ ಒಳಗದೋಗೆ ನಂಗೆ ಗವ ಲೇಸ್ನ ಸಿಕ್ಕ ಅದನ್ನು ಬರ್ತಿ ಅದು ಉಂಡಾನ ಮುಯ್ಯಚ್ಚಿ ಶ್ರದ್ಧೆ ಏನ ಎತ್ತು ತುಂದನ ಇನ್ನು ಹೇಗಿಲ್ಲ ಒಳ್ಳೆ ನಟ ಸ್ವಾಮಿ ಅವಕ್ಕ ಗವಾಂದು ಒಂದೊಂದು ಜನವು ನಂಗ ಹೇಗ್ಯಾರ ಆದ್ರೆ ನಂಗ ಗವದೋಗಿ ಇಬ್ಬದು ಮನ ಎತ್ತೇ ಎಂಬುದರ ಅರುವುದುಗ ಒಂದೊಂದು ನಂಗೆ ಜನದೋಗಿಯು 330 ಅಟ್ಟಿಯೆಲ್ಲವೂ ಹೋಗಿ ಬಂದಿದೋ ರಥಯಾತ್ರೆಯೋಗಿ ಸ್ವಾಮಿ ಅವರ ಉಣರ್ವದೋಗಿ ಹೋಗಿ ಒಂದೊಂದು ಅಟ್ಟಿಯು ಭೇಟಿ ಬಂದಿದೋ ಇದು ಮೂರ್ಯವ ಸ್ವಾಮಿ ನಂಗ ಏನ ಹೇಗ್ಯಾರ ಅಂದ್ರೆ ಏ ಒಂದು ಫಲನ ಎದುರು ನೋಡಾದ ಒಂದು ಸೇವೆಯನ್ನು ಮಾಡಿದ್ದಾರ್ವಿ. ಕೃಷ್ಣ ಪರಮಾತ್ಮ ಇದಂತ ಗಿರಿಯೋಗಿ ಇದ್ದಾರೆ. ಕರ್ಮ ಎಲ್ಲ ಮಾಡುವುದು ನಿಂಗದುடைய ಕಡಿಮೆ ಆದ ಫಲನ ಎದುರು ನೋಡುದು ನಿಂಗದುடைய ಜೋರಿ ಅಲ್ಲ. ಎಲ್ಲವ ಎಲ್ಲ ಪಾದಕ ಸಮರ್ಪಣೆ ಮಾಡಿವಿ. ಇದರ ಈಶ್ವರ ಪ್ರಣೀದಾನಮೆ ದೇಗಿನೋ ನಂಗೆಲ್ಲಾವೇ ದೇವರಿಗ ಒಟ್ಟು ಮೊತ್ತ ಶರಣಾಗದಿ ನಂಗೆ ಅಡಂಜಿನ ಎದುಪ್ಲೆ ಸ್ವಾಮಿಯೇ ನಂಗೆ ಓಸಿದ್ದು ಎಲ್ಲಾ ಕೆಲಸ ಮಾಡಿಯಾರ ಅಂಬುದು ಅದು ನೋಡಿ ಅರ್ಥ. ಇಂದು ನೋಡಿನಂದ್ರೆ ನಂಗೆಲ್ಲ ಇಂದು ಈ ಒಡಲು ಮೊದಲು ನಾ ಎಂದು ನೆನೆಸಿ ಆಂಡುವ ಸೊತ್ತು ಸೊಗಲ್ಲ ಎನ್ನುವುದು ನೆನೆಸಿದ ನಂಗೆ ಇದ್ದು ನಿಂತೋ ಅದು ಇದೆಲ್ಲ ನೆಲೆ ಇಲ್ಲೇ ಎಂಬುದರ ಮೊದಲು ಒಡಲಿಯಿಂದ ಸ್ವಾಮಿ ನಂಗೆ ಹೇಗ್ಯಾರ ಇದೆಲ್ಲವ ತಾಂಡಿ ಸ್ವಾಮಿ ಅವಕ್ಕ 3 ಗುಣ ಎಲ್ಲವ ಕಡದ ನೆಲೆಯೋಗೆ ಆ ಒಂದು ಗವ ತುಂಬಿದ ಉಣರ್ವುದೋಗತ್ತ ಸ್ವಾಮಿ ಇದ್ದಾರೆ. ಇಂದು ನೆರೆಯ ನಂಗೆ ಸ್ವಾಮಿ ನೋಡುವನೇ ಆ ಉಡಲನ್ನ ನೋಡಿಟ್ಟು ಉಡಲ್ತಾ ಸ್ವಾಮಿ ಉಣರ್ವುದೋಗಿದ್ದನ ಆದ್ರೆ ಸ್ವಾಮಿ ಅವಕ್ಕ ಉಡಲದೋಗ ಬಂದಿದ್ದಾರೆ. ಆ ಉಡಲ ಕಡದ ನೆಲೆಯೋಗತ್ತ ಸ್ವಾಮಿ ಅವಕ್ಕ ನಂಗೆ ಇದ್ದು ಆ ಒಂದು ಕಾರ್ಯ ಎಲ್ಲವ ನಂಗೆ ಮಾಡಿದ್ದಾರೆ ಎಂಬುದನ್ನ ನಂಗೆ ಒಂದೊಂದು ಜನವು ಆ ಸ್ವಾಮಿ ಅವಕರುடைய ಉಣರ್ವು ಏನಂಬುದನ್ನ ನಂಗೆ ಶರಣಾಗಿದೆಯ ಆಪನತ ಅದೆಲ್ಲವ ನಂಗೆ ಉಣರ್ವುದಾಗ ಮುಡಿದ್ರ ಅದರಿಂದ ಶರಣಾಗಿರಿ ಆಪದಾಗ ನಂಗೆ ಏನು ಮಾಡೋದು ಅಂದ್ರೆ ಸ್ವಾಮಿ ಕೋಡವೇ ಸೇರಿ ಇದ್ದು ಎಂದೂ ಸ್ವಾಮಿ ಏಯ್ದ ಒಂದು ಕಟ್ಟಳೆ ಅಲ್ಲವ ಸರಿ ಸ್ವಾಮಿ ದೇಗಿ ಸ್ವಾಮಿಯ ಪಾದವಾಕಿ ಎನಗೋಸು ಸ್ವಾಮಿ ದತ್ತ ಗೀತನಾಮ ಉಣರ್ವುದಾಗಿ ನಂಗೆ ಮಾಡಿ ಬಪ್ಪನೆ ಆಗ ಅವತಾರ ನುಡಿಯ ಆ ಒಂದು ತನ್ಮೆ ಆ ಒಂದು ಉಣರ್ವು ನಂಗೆ ಆಗತ್ತಾ ಅದರ ಪತ್ತಿ ಒಳಗೆ ನಂಗೆ ಒಂದು ಬೆಳಕವಾಗಿ ಆರಂಭದನ್ನ ಯಾವುದು ಮಾಡಿದ್ರ ಸರಿ. ಸರಿ ಸ್ವಾಮಿ, ಈಗ ಗವಪರ್ತಿ ಅಪ್ಪರ ಬೆಳಕವ ನಿಮಗೆ ಹೇಗಿದೆ ನಂಗವು ಈಗ ಜಾಮ ಬಿರುವ ಜಾಮದೋಗೆ ನಂಗ ಮಕ್ಕಗ ಇನ್ನೂ ಏನ ಒಂದು ಮೆಸೇಜ್ ಸಂದಾರಿ ಸ್ವಾಮಿ. ನಂಗ ಮಕ್ಕಗ ಏದಂಗೆ ಭಕ್ತಿ ಎಂಬುದು ಪತಿ ಅಪ್ಪರ ನಂಗ ಪಡೋಲ್ಲ. ಏಕಂದ್ರೆ ನಂಗೆ ಬಡು ಕೊಲವೇ ಯುಗ ಯುಗವಾಗಿ ನಂಗೆ ಭಕ್ತಿ ಹೋಗುತ್ತಾ ನಂಗೆ ಇದ್ದು ನಿಂತು ಅದು ಏನಾಯ್ತಂದ್ರೆ ಈ ಕಾಲ ಪೋಕದೋಗಿ ಕಲಿಯುಗದೋಗಿ ನಂಗೆ ಸಾರಿಸಿ ನೆರೆಯ ಒಂದು ಅರಿಯಾಮೆಯಾಗಿ ನಂಗೆ ನೆನ್ನೆ ಅನ್ನೋದ್ರಲ್ಲ ಇಂದಿಷ್ಟು ಗೆವನ ಗಟ್ಟುಬಿಟ್ಟು ಆ ಗೆವನ ಗೆಟ್ಟದಂತ ನಂಗೆ ದಾರಾಮ ನಂಗೆ ಅರಿಯಾದಪ್ಪನೆ ನಂಗಗೋಸು ಒಂದೊಂದು ಜೋಲಿಯೋಗೆ ಗವ ಒಂದು ಅಪ್ಪ ಮಕ್ಕಗೋಸು ಗವ ಕಮ್ಮಿ ಆಯ್ಟ ಅಣ್ಣ ತಮ್ಮರಿಗೋಸು ನಂಗೆ ಗವ ಕಮ್ಮಿ ಆಯ್ಟ ಹುಟ್ಟು ನಟ್ಟುಗೋಸು ನಂಗೆ ಗವ ಕಮ್ಮಿ ಆಯ್ಟ ಸ್ವಂತ ಬಂಧಗೋಸು ನಂಗೆ ಗವ ಕಮ್ಮಿ ಆಯ್ಟ ನಂಗೆ ನೋಡಿ ಒಟ್ಟುಮೆ ಸಿಟಿಗೆ ವಿರಿಸಲಾಗಿ ಎಲ್ಲವೇ ಸಿಟಿ ದೂರ ದೂರ ನಂಗೆ ಆಗಿನ ಹೋಗಿದ್ದು ಆ ದಾಪನತ ಸ್ವಾಮಿಯ ಉಣರ್ವುದೋಗೆ ನಂಗೆಲ್ಲಾ ಒಂದು ತಾಯಿ ಮಕ್ಕಾಂಬ ಉಣರ್ವ ನಂಗೆ ತರುಡಿ ಅವತಾರ ನೆಲೆಯೋಗಿ ಹೇಗಿದ್ದಾರೆ ನಂಗೆಲ್ಲ ಒಂದೇ ಎತ್ತಪ್ಪನ ಮಕ್ಕವಾಯ್ತು ನಂಗೆ ಬಂದಿದ್ದು ಆ ತಾಪನೆ ನಂಗಗೋಸು ಆ ಪಾಗುಪಾಡು ಆ ವೇರುಪಾಡು ಎಂಬುದ ಘನ ನಂಗಗೋಸು ಒಂದು ವೆರುಪು ಎಂಬುದ ಘನ ನಂಗೆಲ್ಲವೇ ಏದ ಅಟ್ಟಲಿಯೋ ಅದೆಲ್ಲ ಒಂದು ಮರುದು ಅವಕ್ಕೆಲ್ಲವ ನಂಗೆ ಮನ್ನಿಸಿ ಗವ ತುಂಬಿದ ಉಣರ್ವುದೋಗೆ ನಂಗೆಲ್ಲ ಒಂದು ಸೇವನೆ ಈ ಕೊಲವೇ ಅಪೇರ್ಪಟ್ಟ ಒಂದು ದೈವ ಕೊಲವಾಯಿನಿಗೆ ಬಂದರ அடுத்த ಸತ್ಯ ಯುಗಗ ನಂಗ ಕೊಲ ಮೂಲ್ಯವೈತ ಈ ಪ್ರಣವಗಿರಿ ಸಾಯಿನಿವಾಸ್ ಮೂಲ್ಯವೈತ ನಂಗೆ ಬಡಗ ಕೊಲ ಎಲ್ಲಾ ಸೇದು ಅದು ಒಂದು ಬಿತ್ತ ಹಾಕಿದೆ ಎಂಬ ಉಣರ್ವುದೋಗ್ತಾ ನಂಗಿಂದು ಹೋಗಿದ್ದು ಆ ದಾಪನೆ ಈ 100வது ವರ್ಷವ ನಂಗೆ ಮುನ್ನಿಟ್ಟು ನಂಗೆ ಎಲ್ಲವೇ ಒಂದು ಸೇದು அடுத்த ಸತ್ಯ ಯುಗಗ ಸಾಯಿ ಯುಗಗ ನಂಗೆ ಎಲ್ಲವೇ ಆನಂದ ನೆರಗೆ ಹೋಗಿದ್ದು ಎಂದೂ ನಂಗ ಆ ಸಂತೋಷದೋಗೆ ಆ ಒಂದು ಉಣರ್ವದೋಗೆ ಗವ ತುಂಬಿದ ನೆಲೆಯೋಗೆ ಇಬ್ಬುದು ಅಂತ ಸ್ವಾಮಿ ನಂಗೆ ಒಂದೊಂದು ಜನವನ್ನು ಉಣರ್ತಿದ್ದಾರೆ. ಅದರಿಂದ ನಂಗೆ ಮಕ್ಕೆಲ್ಲ ಒಂದು ಸೇದು ಎಂದೂ ಸಂತೋಷವ ಸುಳ್ಳಿಗೆ ಉರುವಾಕಿ ಇಬ್ಬುದು ಎಂಬುದುತ್ತ ಮುಖ್ಯವಾದ ಒಂದು ತನ್ಮೆ ಎಂಬ ಸ್ವಾಮಿ ನಂಗೆ ಆ ಒಂದು ಬೆಳಕಿ ಹೇಗಿದ್ದಾರೆ ಸ್ವಾಮಿ. ಈಗ ನಂಗ ಬಾಬಾನ ಹೆಸರು ಏನಂದ್ರೆ ಎಲ್ಲ ಸಾಯಿರಾಮಂದರ ಸಾಯಿಬಾಬಾ ಅಂದರ ತಂಗ ಉண்மையான ಹೆಸರು ಏನು ಸ್ವಾಮಿ? ಸಂತೋಷ. ಸ್ವಾಮಿಯವಡಿಯ ಅಮ್ಮನವಕ್ಕ ಈಶ್ವರಮ್ಮ ಅವಕ್ಕ ಬಾಬಾ ಪ್ರಸವ ಆಪದು ಮೊದಲು ಸತ್ಯನಾರಾಯಣ ವಿರದ ಇದ್ದುತ್ತ ಸ್ವಾಮಿಯವಕ್ಕರ ಜನನ ಮಾಡಿದರು. ಅವಕ್ಕ ಬೀತಿ ಹೆಸರು ಏನಂತ ನೋಡಿದಂದ್ರೆ ಸತ್ಯನಾರಾಯಣ ರಾಜೋಂಬ ಹೆಸರು ಬೀತರು. ರಾಜೋಂಬದ ಅವಕ್ಕ ಕುಟುಂಬದವಾಗ ಕೋರ್ಸುವ ಹೆಸರು. ಸ್ವಾಮಿ ಹೆಸರು ಸತ್ಯನಾರಾಯಣ ಅತ್ಯಂತ ಸ್ವಾಮಿಯವಕ್ಕರ ಹೆಸರು. ಹಾಗೆ ಸ್ವಾಮಿಯವಕ್ಕ ಶಿರಡಿ ಸಾಯಿ ಬಾಬಾ ಮೊದಲು ಅವತಾರವಾಗಿ ಬಂದರು.
ಎರಡಾவது ಅವತಾರದೊಳಗೆ ಸತ್ಯ ಸಾಯಿ ಬಾಬಾ ಅವಕ ಶಿವಶಕ್ತಿ ಅಂಶವಾಗಿ ಅವತಾರವಾಗಿ ಬಂದರು. ಮೂರಾவது ಪ್ರೇಮ್ ಸಾಹಿಬ ಉಣರ್ವುದೋಗೆ ಶಕ್ತಿ ರೂಪದೋಗೆ ಅವತಾರವಾಗಿ ಬಪ್ಪುದು ಮುತ್ತ 3 ಅವತಾರ ಸ್ವಾಮಿಯಾಗಿ ಆಗಿ ಬಂದಿದ್ದಾರೆ. ಅತಾಪನೆ ಸ್ವಾಮಿ ಅವಕರುடைய ಹೆಸರು ಈಗ ಸತ್ಯ ನಾರಾಯಣಾಥ್ ಎಂದು ಹೇಗಿದ್ದಾರೆ ಎಲ್ಲವೇ ತಾ ಬಂದು ಆ ಒಂದು ಉಣರ್ವುದೋಗೆ ಹುಟ್ಟಿದ ಮನೆ ಆ ಹೆಸರು ಅವಕ್ಕೆ ಬಂದಿತ್ತು. ಸಾಯಿ ಬಾಬಾ ಎಂಬ ಹೆಸರು ಏನಾಗ ನೋಡಿದೆ ಅಂದರೆ ಸಾಯಿ ಎಂಬುದು ಸಾವಿರ ಉಪಯುಡಿಯ ಗವಾ ಮೊದಲುತ್ತ ಸಾಯಿ ಎಂಬ ಒಂದು ಉಣರ್ವುದೋಗಿ ಹೇಳಿದ್ದಾರೆ. ಅತಾಪನೆ ಸಾವಿರ ಉಪಯುಡಿಯ ಗವ ತುಂಬಿದ ಉಣರ್ವುದೋಗಿ ಸ್ವಾಮಿ ಇದ್ದಮನ್ನೆತ್ತ ಸ್ವಾಮಿ ಎಂದು ಸಾಯಿ ಬಾಬಾ ಅದು ಸ್ವಾಮಿ ಹೇಗಿಯಾರ. ಸರಿ ಸ್ವಾಮಿ, ಸ್ವಾಮಿಯ ಉண்மையான ಹೆಸರು ನಿಂಗ ಸತ್ಯನಾರಾಯಣ ರಾಜು ಹೇಗಿದೆ ಅದು ನಂಗೆ ಮಕ್ಕಳಾದವರು ಇನ್ನೂ ಸರಿಯಲ್ಪಡಿ ಅರಿಯಾದಿದ್ದಾರೆ. ಈಗ ನಂಗೆ ಸ್ವಾಮಿ ಅವಕ ಎಂದು ತಂಗವ ಒಂದು ಅವತಾರೋ ನಾ ದೇವರು ಎಂಬುದನ್ನು ಉಣ್ಣುತ್ತಿದ್ರು ಸ್ವಾಮಿ. ಸಂತೋಷ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವಕ ತನ್ನುடைய 14வது ವಯಸ್ಸು ಪೂರ್ತಿಯಾಪನೆ 1940வது ವರ್ಷದೊಳಗೆ ಅಕ್ಟೋಬರ್ 20ನೇ ತೇದಿಯಾಗುತ್ತ ಅವಕ ಒಲಕಗವೇ ತನ್ನ ಒಂದು ಅವತಾರ ಪುರುಷ ರೂಪದ ಇದನ್ನ ಪ್ರಕಟಣೆ ಮಾಡಿದ್ದಾರೆ. ಸರಿ ಸ್ವಾಮಿ. ಸ್ವಾಮಿ ಎಲ್ಲ ಬೆಳ್ಳೆ ಬೆಳಕಿ ಸುತ್ತಿ ಈ ಜಾಮದೋಗೆ ನಿಂಗೆ ಎತ್ತ ಸ್ವಾಮಿ ಕಾವಿಗಾಗಿ ಮಾರಿದೆ ಸಂತೋಷವಾದ ಒಂದು ಜೋಡಿ ಕೇತಿ. 2021ದೋಗೆ ಒಂದು ಶುಕ್ರವಾರ ಜನ ಅದು ನವರಾತ್ರಿ ಜನ ಮೊದಲು ಜನ ನಾನು ನನಗೆ ಮನೆ ಅಮ್ಮ ಎರಡ ಸ್ವಾಮಿ ಮನೆಗೆ ಬಂದು ಆ ಕೊಲುವು ಬಿತ್ತಾರೆ ಅಥವಾ ಕೊಲುವೆಲ್ಲ ಎತ್ತಾಡದೆ ನೋಟ್ಟು ಒಪ್ಪಂಬ ಒಂದು ಒಡರದೋಗೆ ಬಂದಿದೆಯೋ ಆಗ ನಂಗೆ ಹೊರಸಿದ್ದೋ. ಸರಿ ಬಂದು ಒಂದು ಜನ ನೋಡಿಟ್ಟು ಅರ್ಧ ಜನ ಒಪ್ಪಂದು ಬಂದಿದ್ದ ಮನೆ ಅಲ್ಲಿ ಕೊಲವು ನೋಡಿ ಅಂತ ನಂಗೆ ಅಲ್ಲಿ ಬಿಟ್ಟು ಹೋಪ ಒಂದು ಮನಸ್ಸೇ ಬಪ್ಪಿಲೆ ಅಂದನ ಜನ ಸ್ವಾಮಿ ಅವಕರು ನಂಗೆ ಒಂದು ಗುರುಪತಿ ಮಾತಾಡುವ ಒಂದು ಉಣರ್ವ ಹೇಳಿದರು. ನಂಗೆ ಏನೋ ಮಾತಾಡಿದೆ ಸೇತಿ ನಂಗೆ ಗಮನ ಸೇತಿ ಇಲ್ಲೇ ಮೈ ಕುರಿತ ಮಾತಾಡಿಬಿಟ್ಟು ಆದ್ರೆ ಏನೋ ಒಂದು ನೋಡಿದೆ ಅಂದ್ರೆ ನಂಗೆ ಓಸು ಪಲ ಜನ ಅಂದ ಒಂದು ಕೇಳ್ವಿ ನಂಗೆ ಓಸು ಅಟ್ಟನೇ ಅಟ್ಟ ಒಂದು ಇಲ್ಲರದೋಗಿ ಇದ್ದು ಒಂದು ಭಕ್ತಿ ಮಾರ್ಗದೋಗೆ ಒಂದು ಸನ್ಯಾಸ ನೆಲೆ ಅಳಜಿ ನಂಗೂ ದೇವರು ನೆಲ ಹಾಕುದಾಗ ಮುಡದರವಾ ಎಂಬ ಒಂದು ಕೇಳ್ವಿ ನಂಗೆ ಓಸಿ ಏಕ ಅಟ್ಟನೇ ಅಟ್ಟುನಟ್ಟ ಪಲ ಆಶ್ರಮ ಎಲ್ಲವೂ ನಂಗೆ ಹೋಗಿ ಮಾಡಿದೋ ಎಲ್ಲ ಭಕ್ತಿ ಮಾಡ್ಕೊ ಬತ್ತಿ ಹೇಗ್ಯಾರ ಮಾಡ್ಯಾರ ಅಲ್ಲಿ ಏನ ನೆರೆಯ ಎಲ್ಲವೂ ಮಕ್ಕಳೆಲ್ಲ ನಂಗೆ ಎಲ್ಲರದ ಇದ್ದ ನಂಗೆ ಏನು ಮಾಡೋದು ಮುಡದರಾಂಬ ಅಥವಾ ಒಂದು ಜಾಲಿತೆ ಹೆಂಗಿದ್ದ ಅಂತೇವಿರ ನಂಗೂ ಆ ತನ್ಮಿಗೆ ಹೋಗುದು ಮುಡದರಾಂಬುದ್ರ ದಾರು ಆಸ ಒಂದು ಸ್ಥಿರವ ಹೇಗೋ ಒಂದು ಸುಳ್ಳಿ ಇಲ್ಲ ಒಂದು ಕಟ್ಟದೋಗೆ ನಂಗೆ ಓಸಿ ಏಕ ಅಟ್ಟುನಟ್ಟ. ಆಗ ಸ್ವಾಮಿಯ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿ ಅವರ ಸಂದೇಶವನ್ನೇ ಅವಕ್ಕೆ ಅವತಾರ ಪುರುಷರು ಉಣರೋದೋಗಿ ಇಬ್ಬನೇ ನಿಂಗೆ ಇನ್ನೂ ಜನ್ಮದೋಗೆ ಇನ್ನೂ ಯುಗದೋಗೆ ಎಂಗ ಕೋಡೆ ಇದ್ದಿ ಈ ಉಣರ್ವದೋಗೆ ಇದ್ದಿ ಎಂಬುದನ್ನ ನಂಗೆ ಹೇಗಿ ಪಪ್ಪ ಗುರು ಪೂರ್ಣಿಮಾ ಒಂದು ಜನದೋಗೆ ನಿಂಗ ಒಂದು ದೀಕ್ಷೆ ಎಂಬುದನ್ನ ಮಾಡೋದು ಒಂದು ಅಡದೆ ಹೇಗಿ ಸ್ವಾಮಿ ಅವಕ್ಕೆ ನಂಗೆ ದೀಕ್ಷೆ ಮಾಡಿ ಅಂದುತ್ತಾ ಸ್ವಾಮಿ ಅವಕ್ಕೆ ನಂಗ ಬ್ರಹ್ಮಶ್ರೀ ಸತ್ಯ ಸ್ವರೂಪ ನಂದಾಂಬ ಹೆಸರು ತಂದು ಈ ಕಾವಿ ಎಂಬ ಅಂಗಿಯ ನಂಗ ಅಂದೂಂದ ನಂಗ ತಂದು ಅಂದೂಂದ ನಂಗೆ ಈ ಒಂದು ಗುರು ಸ್ಥಾನದೋಗೆ ಈ ಸಾಯಿ ನಿವಾಸಗ ಸ್ವಾಮಿ ಅವರುடைய ಕಟ್ಟೆಲಗ ನಂಗೆ ಹೇಳಿದಂಗೆ ಗವ ತುಂಬಿ ಸ್ವಾಮಿ ಅವಕ್ಕೆ ಹೇಳಿದ ಭಾಷೆಗ ನಂಗಿಂದು ಲೋಕೆಲ್ಲಾಗಿಂದು ಹೋಗಿ ಸೇವೆ ಮಾಡಿ ನಿಂತ ಸರಿ 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 ಪರ ಒಳ್ಳಿತ್ತು ಸ್ವಾಮಿ.